ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಬಹಳ ಚೆನ್ನಾಗಿದ್ದೀವಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದ್ರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಹಾಗೆ ನಿಮಗೆ ಅನುಕೂಲ ಇದ್ರೆ ನನ್ನ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡ್ರಿ. ಬರ್ರಿ ಈ ದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಎದ್ದೇಳಕ್ಕಿಲ್ಲ ರೀ, ಹೊರಗಡೆ ಕಸ ಏನು ಬಳ್ದಿಲ್ಲ, ಅಡುಗೆ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ರಾಗಿ ಗಂಜಿ ಮಾಡಿ ಅದನ್ನ ತಣ್ಣಗಾದ್ಮೇಲೆ ಮಕ್ಕಳು ಬ್ರಷ್ ಮಾಡಿ ಬಂದ್ರು, ಅವರಿಗೆ ಗಂಜಿ ಕೊಟ್ಟಿದ್ದೀನಿ ರೀ. ಇನ್ನು ನೆಕ್ಸ್ಟ್ ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟು ನೆಕ್ಸ್ಟ್ ಈಗ ನಾನು ಗಂಜಿ ಕುಡಿತಾ ಇದ್ದೀನಿ ರೀ. ಬರ್ರಿ ಎಲ್ಲರೂ ಗಂಜಿ ಕುಡಿಯೋಣ. ಎಷ್ಟೋ ಜನ ರೀ ಬೆಳಿಗ್ಗೆ ಎದ್ದೇಳಕ್ಕಿಲ್ಲ ಬಿಸ್ಕೆಟ್ ತಿಂತಾರೆ ಅಥವಾ ಟೋಸ್ಟ್ ತಿಂತಾರೆ. ನಾನು ಹೇಳ್ತಿದ್ದೀನಿ ರೀ, ಪ್ಲೀಸ್ ಯಾರು ಬಿಸ್ಕೆಟ್ ತಿನ್ಬೇಡ್ರಿ, ಟೋಸ್ಟ್ ತಿನ್ಬೇಡ್ರಿ. ಅನುಕೂಲ ಆದ್ರೆ ಗಂಜಿ ಮಾಡ್ಕೊಂಡು ಕುಡೀರಿ, ಅಂಥವೆಲ್ಲ ತಿನ್ಬೇಡ್ರಿ. ಯಾಕೆಂದ್ರೆ ಅಂಥವೆಲ್ಲ ತಿಂದ್ರೆ ರೀ ಏನು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೆಂಗ್ ಹೇಳುತ್ತಾರ ಹಂಗೆ ದಿನ ದಿನ ನಾವು ಬಿಸ್ಕೆಟ್ ತಿಂದೀವಿ ಅಂದ್ರೆ ಒಂದಿನ ನಮ್ಗೆ ಅದು ದೊಡ್ಡ ಪ್ರಾಬ್ಲಮ್ ತರುವುದಾಗಿದೆ. ಅದಕ್ಕೆ ನಾವು ಅಂಥವೆಲ್ಲ ತಿನ್ಬಾರ್ದು. ನಾವು ಫ್ಯಾಮಿಲಿ ಜೊತೆಗೆ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಅಂಥವೆಲ್ಲ ತಿನ್ನೋದು ಬಿಡ್ಬೇಕು. ಹೆಲ್ದಿ ತಿನ್ಬೇಕು. ಹೆಲ್ದಿ ಏನ್ ತಿನ್ಬೇಕಂತೀವಿ ನೋಡ್ರಿ, ಅವು ಸ್ವಲ್ಪ ಟೈಮ್ ಹಿಡಿತಾವೆ. ಆದ್ರೆ ಸ್ವಲ್ಪ ಟೈಮ್ ಅನುಕೂಲ ಮಾಡ್ಕೊಂಡು ಇಂಥ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ. ಆಗಿಲ್ಲ ಅಂತಂದ್ರೆ ಸ್ವಲ್ಪ ನೀರ್ ಕುಡೀರಿ. ಇಲ್ಲ ಅದನ್ನು ಬೇಡ ಅಂತಂದ್ರೆ ಹಾಲು ಕುಡೀರಿ. ಅನುಕೂಲ ಇದ್ದವ್ರಿಗೆ ಹಾಲು ಕುಡೀರಿ. ಇಲ್ಲ ಅನುಕೂಲ ಇಲ್ಲ ಅಂದವ್ರಿಗೆ ಈಗ ನನ್ನಂಗೆ ಗಂಜಿ ಮಾಡ್ರಿ. ನನಗೆ ಹಾಲು ಕೊಡೋಕೆ ದಿನ ಅನುಕೂಲ ಆಗೋದಿಲ್ಲಪ್ಪ. ಯಾಕೆಂದ್ರೆ ರೀ ಒಂದ್ ದಿವಸ ಕೊಟ್ಟು ಇನ್ನೊಂದ್ ದಿನ ಕೊಟ್ಟಿಲ್ಲ ಅಂದ್ರೆ ಹುಡುಗರು ಅದನ್ನೇ ಹಠ ಮಾಡ್ತಾರೆ. ಅದಕ್ಕೆ ನನಗೆ ಅನುಕೂಲ ಆಗೋದಿಲ್ಲ ಹಾಲು ದಿನ ಕೊಡೋಕೆ. ಗಂಜಿ ಕೊಡೋಕೆ ಅನುಕೂಲ ಆಗುತ್ತೆ. ಗಂಜಿಯಲ್ಲಿ ಸ್ವಲ್ಪ ಹಾಲು ಹಾಕೊಡ್ತೀನಿ. ಅದೇ ಸ್ವಲ್ಪ ಹಾಲು ಕೊಟ್ರೆ ಅವರಿಗೆ ಸಮಾಧಾನ ಆಗಲ್ಲ. ಗಂಜಿಯಲ್ಲಿ ಹಾಕೊಟ್ರೆ ಸುಮ್ಮನೆ ಕುಡಿತಾರೆ. ಇನ್ನ ಹಾಲು ಬಂದ್ಬಿಟ್ರಿ ಇಲ್ಲಿ ನಮ್ಮ ಮನೆ ಕಡೆ 30 ರೂಪಾಯಿ ಲೀಟರ್. ಅದನ್ನು ಸ್ವಲ್ಪ ಹಾಲು ನೀರೇ ಇದಾವೆ. ಫಸ್ಟ್ ಅಣ್ಣ ಚೆನ್ನಾಗಿ ಹಾಕ್ತಾ ಇದ್ರು, ಇವಾಗ ಸ್ವಲ್ಪ ನೀರಿದಾವೆ. ಹಾಲು ನೀರಿದಾವೆ ಅಣ್ಣ ಅಂತ ಅಂದ್ರೆ ಇಲ್ಲ ರೀ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಅದು ಕಡಿಮೆ ಆಗೋರಿಗೆ ಸ್ವಲ್ಪ ಹಾಲು ಹಂಗೆ ಬರ್ತಾವೆ ಅಂತ ಅವ್ರು ಓಪನ್ ಆಗಿ ಹೇಳ್ಬಿಟ್ರು. ಇನ್ನೇನ್ ಮಾಡ್ಲಿ, ನಾ ಪ್ಯಾಕೆಟ್ ಹಾಲು ತಗೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ. ಇನ್ನು ಪ್ಯಾಕೆಟ್ ಹಾಲೇ ಬೇರೆ ಟೇಸ್ಟ್ ಇರುತ್ತಾ, ಇನ್ನ ಈ ಕಡೆ ನಾವು ಮನೆ ಕಡೆ ತಗೊಳೋ ಹಾಲೇ ಬೇರೆ ಟೇಸ್ಟ್ ಇರುತ್ತಾ. ನಮ್ ದೊಡ್ಡ ಮಗಳು ಬೇಗ ಗಂಜಿ ಕುಡಿತಾಳರಿ. ನಮ್ ಚಿಕ್ಕ ಮಗಳು ಅಸಲಿಗೆ ಕುಡಿಯೋದಿಲ್ಲ. ಒಂದ್ 2 ಗುಟ್ಟು ಕುಡ್ದಾಳಂದ್ರೆ ಹಂಗೆ ಇಟ್ಕೊಂಡು ಕುತ್ಕೊಂತಾಳೆ. ಇನ್ನ ತನ್ನ ಏನದು ಎಂಕರೇಜ್ ಮಾಡ್ಬೇಕು, ಇಲ್ಲಾಂದ್ರೆ ಬೈಬೇಕು, ಬಡಿಬೇಕು. ಈ ಮೂರಾಗ ಒಂದು ಮಾಡ್ಬೇಕು. ಯಾವಾಗ್ಲೂ ಎಂಕರೇಜ್ ಮಾಡ್ಬೇಕಂದ್ರೆ ನನಗೂ ಓಪಿಗೆ ಇರ್ಬೇಕಲ್ವಾ. ಇನ್ನ ಹೇಳಿದ್ದು ಕೇಳೋದೇ ಇಲ್ಲ. ಅದಕ್ಕೆ ನಾನ್ ಕುಡಿತಿದ್ರೆ ನನ್ ದೊಡ್ಡ ಮಗಳು ಕೊಡಮ್ಮ ನಿಂದು ಕುಡ್ದಂಗ ಮಾಡ್ತೀನಿ, ಅವಾಗ ತಂಗಿ ತಂದು ಗುಟ್ಟು ಅಂತ ಕುಡ್ದು ಬಿಡ್ತಾಳ ಅಂತೇಳಿ ನನ್ ಇಸ್ಕೊಂತಾ ಇದ್ದಾಳ್ರಿ. ಇನ್ನ ಗಂಜಿ ಕುಡಿಯಾಕಿಲ್ಲ ರೀ, ಇನ್ನ ಒಳಗಡೆ ಕಸ ಬಳ್ಕೊಂತಾ ಇದೀನಿ. ನಮ್ ಸಣ್ಣ ಮಗಳ್ರಿ ಹಾಸಿಗೆದಾಗ ಕಾಲ್ ಮಡಿ ಮಾಡ್ಬಿಟ್ಟಿದ್ದಾಳೆ. ಯಾವಾಗ ಮಾಡ್ತಾಳೆ ಅಂದ್ರೆ ರೀ ನನ್ನ ಮಗಳು ಕಾಲ್ ಮಾಡಿ ಅದು ಸಹ ಬೆಳಿಗ್ಗೆ ಎದ್ದು ಕಣ್ಣು ತೆಗ್ದು ಆಮೇಲೆ ಕಾಲ್ ಮಡಿ ಮಾಡ್ತಾಳೆ. ಯಾಕೆಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ಕಾಲ್ ಮಡಿ ಸ್ವಲ್ಪ ಮಾಡಿ ಇನ್ನು ಹೋಗಿದ್ದು ಹೊರಗೆ ಹೋಗಿ ಮಾಡ್ತಾಳೆ ನನ್ನ ಮಗಳು. ಸಣ್ಣ ಯಮ್ಮನೆ ಹಂಗೆಲ್ಲ ಮಾಡೋದು. ಸರಿ, ರಂಗೋಲಿ ಹಾಕಕ್ ಚೆನ್ನಾಗಿ ಕಲ್ತಿದ್ದೀನಪ್ಪ. ನಿಮಗೂ ಬರಲ್ಲ ಅಂದ್ರೆ ರೀ ಪ್ರಯತ್ನ ಮಾಡ್ರಿ. ಪ್ರಯತ್ನ ಮಾಡಿದ್ರೆ ಯಾವ್ದಕ್ಕೂ ಅಪಜಯ ಅನ್ನೋದೇ ಇಲ್ಲ, ಕಂಪಲ್ಸರಿ ಜಯ ಸಿಕ್ಕೇ ಸಿಗುತ್ತಾ. ನಾನು ಚೆನ್ನಾಗಿ ಹಾಕ್ತಿದ್ದೀನಿ. ಅವಾಗ ಚುಕ್ಕಿಗಳು ನೆನಪಿರ್ತಿದ್ದಿಲ್ಲ. ಫೋನನ್ನ ನೋಡಿ ಹಾಕಿದ್ದೆ, ಇಲ್ಲ ಪೇಪರಾಗ ಹಾಕೊಂಡಾದ್ರೂ ನೋಡ್ತಿದ್ದೆ. ಇವಾಗ ಈಸಿ ಆಗಿದೆ. ಯಾಕೆಂದ್ರೆ ನನ್ನ ಮಗಳಿಗೂ ಇನ್ಸ್ಟಾಗ್ರಾಮ್ದಲ್ಲಿ ನಾನು ರಂಗೋಲಿಸ್ ಬಿಡ್ತೀನಿ. ನಾನು ಹಾಕಿದ್ವಲ್ಲ, ಮಗಳು ಹಾಕಿದ ರಂಗೋಲಿಗಳು ಅವನ್ನ ಹೇಳ್ಕೊಟ್ರಿ ನನಗೆ ಈಗ ಅನುಕೂಲ ರೂಢಿ ಆಗಿದೆ. ನನ್ನ ಮಗಳು ಚೆನ್ನಾಗಿ ಹಾಕ್ತಾಳ. 1-2 ಸಲ ಹೇಳ್ಕೊಟ್ಟಿನಿ ಅಂದ್ರೆ 3ನೇ ಸಾರಿ ತಾನೇ ಈಸಿಯಾಗಿ ರಂಗೋಲಿ ಹಾಕ್ತಾಳರಿ. ನನ್ನ ಮಗಳಲ್ಲಿ ಬಹಳ ಕಲೆಗಳು ಇದಾವ್ರಿ. ಒಂದೊಂದು ಕಲೆ ಹೊರಗಡೆ ತರಿಸ್ತಾ ಇದೀನಿ. ಇನ್ನು ಅವ್ರ ಕಲೆನೂ ಹೊರಗಡೆ ತರಿಸ್ಬೇಕಂದ್ರೆ ನಾವು ಸಹ ಖರ್ಚು ಮಾಡ್ಬೇಕಲ್ವಾ. ಇನ್ನ ಖರ್ಚು ಮಾಡ್ಬೇಕಂದ್ರೆ ಈಗ ಮನೆಯಾಗ ನೋಡ್ಕೊಂಡು, ಇನ್ನು ಅವ್ರದ್ದು ನೋಡ್ಕೊಂಡು, ಇನ್ನೊಂದ್ ಸೈಡ್ ನಮ್ ಬಿಸ್ನೆಸ್ ನೋಡ್ಕೊಂತ ಇವೆಲ್ಲ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ, ಹೌದಿಲ್ಲ. ಎಲ್ಲಾನು ನಾವು ಅನುಕೂಲ ರೀತಿಯಲ್ಲಿ ಮಾಡ್ಕೋಬೇಕು. ಇನ್ನೊಂದು ರೀ, ನಾವು ಹೋಲಿಕೆ ಮಾಡಿ ಜೀವನ ಮಾಡಬಾರ್ದು. ಯಾಕಂದ್ರೆ ಒಬ್ಬೊಬ್ರ ಲೈಫ್ ಒಂದೊಂದ್ ತರ, ಒಬ್ಬೊಬ್ರ ಆಲೋಚನೆ ಒಂದೊಂದ್ ತರ, ಒಬ್ಬೊಬ್ರು ಗಂಡ ಹೆಂಡತಿ ಒಂದೊಂದ್ ತರ ಇರ್ತಾರೆ. ಹಾಗೆ ನಾವು ಸಹ ನಮ್ಮ ಆಲೋಚನೆನೇ ಬೇರೆ ಇದಾವೆ, ನಮ್ ಗುರಿನೇ ಬೇರೆ ಇದಾವೆ. ನಮ್ ಗುರಿಗಳೆಲ್ಲ ಮುಟ್ಟಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತಾ. ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅನ್ನೋದು ಕಂಪಲ್ಸರಿ ಇರ್ಬೇಕು ಇದು ಮನೆಯಲ್ಲಿ. ಇನ್ನ ನನ್ನ ಮಗಳು ಎಲ್ಲ ಕೇಳ್ತಾಳರಿ ನಮ್ ಕಾರುಣ್ಯ. ನನಗೆ ಏನ್ ಅನುಕೂಲ ಆಗುತ್ತಾ ನಾವ್ ಅದನ್ನೇ ನಮ್ಮ ಮಗಳಿಗೆ ತರಿಸ್ತೀವಿ. ಇನ್ನ ಪಾತ್ರೆ ತೊಳೆಯಕ್ ಕುತ್ಕೊಂಡಿದೀನ್ರಿ. ಪುಟ್ಟಿ ನೋಡಿದ್ರೆ ಇಲ್ಲ, ನೀರಿಂದು ಟಬ್ಬು ಅದು ಎಲ್ಲಿದೆ ಅಂತ ಗೊತ್ತೇ ಇಲ್ಲ. ಎಲ್ಲಾ ಕಡೆ ಹುಡುಕಿ ನಾ ಲಾಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲೇ ನೀರ್ ತುಂಬಿಕೊಂಡು ನಾ ಪಾತ್ರೆ ತೊಳಿತಾ ಇದೀನಿ. ನನಗೆ ಟಬ್ ಸ್ವಲ್ಪ ಅಗಲ ಇರ್ಬೇಕು, ಯಾಕೆಂದ್ರೆ ಪಾತ್ರೆ ಈಸಿಯಾಗಿ ತೊಳೆಯಕ್ಕೆ ನನಗೆ ಅನುಕೂಲ ಆಗುತ್ತಂತ. ನಾನು ಎಷ್ಟು ಸಾರಿ ಹೊರಗಡೆ ಪಾತ್ರೆ ತೊಳೆಯಕ್ ಕುತ್ಕೊಂತೀನಿ, ಅವಾಗೆಲ್ಲ ನನಗೆ ಒಂದೇ ಆಲೋಚನೆ, ನಮ್ಮ ಮನೇಲೊಂದು ಸಿಂಕ್ ಇದ್ರೆ ಚೆನ್ನಾಗಿತ್ತಪ್ಪ, ಇಷ್ಟು ಪಾತ್ರೆ ಹೊರಗೆ ಹಾಕೊಂಡು ಕುತ್ಕೊಳ್ಳೋಂಥ ಸಮಸ್ಯೆನೇ ಇರ್ತಿದ್ದಿಲ್ಲ ಅಂತ.
ಏನು ರೀ ನನ್ಗೆ ಏನು ಆಸೆ ಇಲ್ಲ. ನಾನು ಇವಾಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಒಂದೊಂದ್ಸರಿ ಕಷ್ಟ ಆದ್ರೆ ನಾನು ಕೇಳ್ತೀನಿ, ಪ್ಲೀಸ್ ರೀ ನನಗೊಂದು ಸಿಂಕ್ ಮಾಡಿಸಿ ಕೊಡ್ರಿ ಅಂತ ಹೇಳ್ತಾರೆ. ಇದು ನಮ್ಮನೆ ಅಲ್ಲ ಮಗ, ನಮ್ಮ ಮನೆಗೆ ಹೋದಾಗ ನೀನು ಏನೇನ್ ಬೇಕು ಹೇಳು ಅವಾಗೆಲ್ಲ ಮಾಡಿಸಿ ಕೊಡ್ತೀನಿ ಅಂತ ಹೇಳ್ತಾರೆ ರೀ. ನನಗೆ ಏನು ಬೇಕು ಅವ್ರ ಕೈಲಾದಷ್ಟು ಮಾಡಿ ನನಗೆ ಕೊಡ್ತಾರೆ, ತರಿಸಿ ಕೊಡ್ತಾರೆ. ಇನ್ನು ನಮ್ಮ ಯಜಮಾನ್ರಿಗೆ ಊಟಕ್ಕೆ ಹಾಕಿ ನಾನು ಇನ್ನು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಿದ್ದೀನಿ ರೀ. ಪ್ರತಿದಿನ ಸ್ಕೂಲಿಗೆ ಅಂದರೆ ನಮ್ಮ ಐದನವ್ರ ಮನೆ ಕಡೆ ಬಿಟ್ಟು ಬರ್ತೀನಿ. ಅವ್ರ ಆಟೋದಾಗ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ರೀ. ಪ್ರತಿದಿನ ನಮ್ಮ ಯಜಮಾನ್ರು ಬಿಟ್ಟು ಬರ್ತಿದ್ರು. ಇವತ್ತು ಅವ್ರಿಗೆ ಟೈಮ್ ಆಗಿದೆ ಅಂತೇಳಿ ನಾ ಅವ್ರಿಗೆ ಟಿಫಿನ್ ಹಾಕಿಕೊಟ್ಟು ನಾನೇ ಹೋಗ್ತಾ ಇದ್ದೀನಿ. ಟಿಫಿನ್ ಬಂದ್ಬಿಟ್ರಿ ರಾತ್ರಿದು ಮೊಟ್ಟೆ ಸಾರಿತ್ತು. ಈಗ ಬೆಳಿಗ್ಗೆ ಮುದ್ದೆ ಮಾಡಿದ್ದೀನಿ, ರಾಗಿ ಮುದ್ದೆ. ರಾಗಿ ಮುದ್ದೆ ಸಹ ನನಗೆ ಬರ್ತಾ ಇಲ್ಲ, ಈಗ ಕಲ್ತಿದ್ದೀನಿ, ಚೆನ್ನಾಗಿ ಕಲ್ತಿದ್ದೀನಿ. ಚೆನ್ನಾಗಿ ಅಂದ್ರೆ ಮತ್ತೆ ಅಷ್ಟು ಚೆನ್ನಾಗಿಲ್ಲ, ಏನೋ ಯಾವಾಗ ನಮ್ ದಿವಸ ಫೇಲ್ ಆಗ್ಬಿಡ್ತಿತ್ತು. ಯಾರು ಎಷ್ಟು ಹೇಳಿದ್ರು ರೀ, ಅಡಿಗೆಯಲ್ಲಿ ನಮಗೆ ಅನುಭವ ಆದಾಗೆ ನಾವ್ ಏನೇ ಅಡಿಗೆ ಕಲಿಯೋಕೆ ಸಾಧ್ಯ. ಎಷ್ಟೋ ಜನ ಹೇಳ್ತಾರೆ ಅದೇನ್ ದೊಡ್ಡದು ಅಂತ. ನಿಜ, ಅವ್ರು ಹೇಳಿದ್ದನು ನಿಜಾನೇ. ಯಾಕೆ ಅಂತಂದ್ರೆ ರೀ, ಅವ್ರಿಗೆ ಅದು ರೂಢಿ ಆಗಿದೆ, ಅದೇನ್ ದೊಡ್ಡ ಅಂತ ಅಂತಾರೆ. ನಮಗ್ ರೂಢಿ ಇಲ್ಲಲ್ಲ, ಅಮ್ಮೋ ಅಂತೀವಿ ನಾವು. ನಾವ್ ಏನೇ ಆಗ್ಲಿ ಕಲಿಯುವಾಗ ಕಷ್ಟನೇ ಇರ್ತೈತೆ, ಆಮೇಲೆ ಕಂಪಲ್ಸರಿ ಕಲಿತೀವಿ. ಈ ಅಡಿಗೆ ಬಂದ್ಬಿಟ್ರಿ, ಯಾರ್ಯಾರಿಗೆ ಚಿಕ್ಕ ಮಕ್ಳಿದಾರೋ ಅವ್ರೆಲ್ಲರೂ ರೀ ಕಂಪಲ್ಸರಿ ಇಂಥವ್ ಅಡಿಗೆ ಕಲೀರಿ. ಮುದ್ದೆ ಮಾಡೋದು, ಇನ್ನೊಂದು ಕಷ್ಟ ಅನ್ನೋಂಥ ಕೆಲಸಗಳೆಲ್ಲ ಸ್ವಲ್ಪ ಮಾಡ್ತಾನೆ ಇದ್ರೆ ಈಸಿ ಆಗುತ್ತಾ. ಯಾಕೆಂದ್ರೆ ನಮ್ಮ ಮಕ್ಳು ಇವಾಗಿಂದಾನೇ ನಾವು ಹೆಲ್ದಿ ಫುಡ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಅವ್ರ ರೋಗ ಬರೋಕೆ ಕಾರಣ ನಾವೇ ಆಗ್ತೀವಿ. ಯಾವತ್ತು ನಾವು ಅವ್ರಿಗೆ ಕಾರಣ ಆಗ್ಬಾರ್ದು ರೋಗ ಬರೋಕೆ. ಅವ್ರಿಗೆ ಏನನ್ನ ಆಯ್ತಂದ್ರೆ ರೀ, ಎಷ್ಟು ನಾವ್ ಅಳ್ತೀವೋ, ನಾವ್ ಎಷ್ಟು ಖರ್ಚು ಮಾಡ್ತೀವೋ, ಎಷ್ಟು ಬಾಧೆ ಬೀಳ್ತೀವೋ ಗೊತ್ತಿಲ್ಲ. ಆದ್ರೆ ಅವ್ರನ್ನ ನೋವು ಅನುಭವಿಸುವಾಗ ರೀ ನಾವ್ ಇದ್ದನ್ನ ವೇಸ್ಟ್ ಅಂತ ಅನ್ಸುತ್ತೆ ರೀ. ಹೌದಿಲ್ಲ ರೀ? ಅದಕ್ಕೆ ಮಕ್ಳಿಗೆ ಆದಷ್ಟು ಹೊರಗಡೆ ಕೊಡಿಸ್ಬೇಡ್ರಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಮನೆಯಲ್ಲಿ ಮಾಡ್ರಿ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೋಲಿಕೆ ಮಾಡಿ ಜೀವನ ಮಾಡ್ಬೇಡ್ರಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಂತಾ ಇದೀನಿ. ನಮ್ ಕಾರುಣ್ಯ ರೀ ಸ್ಕೂಲಾಗ ಏನನ್ನ ಆದ್ರೆ ಬಂದು ನನಗೆ ಹೇಳ್ತಾಳೆ, ಅಮ್ಮ ಇವತ್ತು ಅವ್ರು ಇದು ತಂದಿದ್ರು, ಇವ್ರು ಇದು ತಂದಿದ್ರು ಅಂತ. ಆದ್ರೆ ಅವ್ರಿಗೆ ಹೇಳೋಕಿಲ್ಲ, ನಾನು ತರ್ಸೋದಿಲ್ಲ ರೀ. ನಾನು ಅನ್ಸಿದ್ರೆ ತರಿಸ್ತೀನಿ, ಅದು ಒಳ್ಳೇದ್ ಅನ್ಸಿದ್ರೆ. ಕಾರುಣ್ಯ ಊಟದ ವಿಷಯದಾಗ ಏನನ್ನ ಸ್ಕೂಲಾಗ ಇವತ್ತು ಅವ್ರ ಬಾಕ್ಸ್ ಇದು ತಂದಿದ್ರು ಅದು ತಂದಿದ್ರು ಅಂತ ಹೇಳಿದ್ರಿ ರೀ, ಅದು ಒಳ್ಳೆ ಅಡಿಗೆ ಆದ್ರೆ ಮಾತ್ರ ನಾನು ಮಾಡಿ ಕೊಡ್ತೀನಿ. ಒಂದ್ ವೇಳೆ ಮ್ಯಾಗಿ ನೂಡಲ್ಸ್ ಅಂತ ಏನೇನಿದ್ರೆ ನಾನು ಅಸ್ಸಲಿಗೆ ಮಾಡಿ ಕೊಡಲ್ಲ ರೀ. ನಿಜ ರೀ, ನಮ್ಮ ಮಗಳು ಸ್ಕೂಲಿಗೆ ಹೋಗಕ್ ಕಂಪ್ಲೀಟ್ 2 ತಿಂಗಳ ಮೇಲೆ ಆಗಕ್ ಬಂತು. ನಾನು ಒಂದು ದಿವಸ ಸಹ ನನ್ನ ಮಗಳಿಗೆ ಮ್ಯಾಗಿ ಅನ್ನೋದೇ ಕೊಟ್ಟು ಕಳ್ಸಿಲ್ಲ. ನಾನು ಕೊಡೋದಿಲ್ಲ ರೀ. ನಾನು ಸ್ನಾಕ್ಸಿಗೂ ಕುರ್ಕುರೆ ಕೊಡ್ಬೇಕಂದ್ರೆ ಎಷ್ಟು ಆಲೋಚನೆ ಮಾಡ್ತೀನಿ. ನಾನಂತೂ ಕೊಟ್ಟಿಲ್ಲ. ಅಮ್ಮ ಅವ್ರು ಯಾರನ್ನ ಕಳ್ಸಿದ್ದು ತಗೊಂಡ್ ಹೋಗ್ತಾಳೆ ಬಿಸ್ಕೆಟ್. ಒಂದೇ ಸಾರಿ ಬಿಸ್ಕೆಟ್ ತಗೊಂಡೋಗಿದ್ದಾಳೆ. ಅಂದ್ರೆ ಒಬ್ಬ ಹುಡುಗಿ ಯಾರೋ ಇದ್ದಾಳಂತೆ, ಅಮ್ಮ ನನ್ನ ಫ್ರೆಂಡ್ ಪ್ರತಿದಿನ ಬಿಸ್ಕೆಟ್ ತರ್ತಾಳಮ್ಮ ಅಂತ. ನಾನು ಅಲ್ಲಿಗೆ ಹೇಳ್ತೀನಿ, ಇಸ್ಕೊಂಡ್ ತಿನ್ಬೇಡಮ್ಮ, ಬೇಕಾದ್ರೆ ನಿಂದು ತಿನ್ನೋದು ತನಿಗೆ ಕೊಡು, ನೀನ್ ಬಿಸ್ಕೆಟ್ ಇಸ್ಕೊಂಡ್ ತಿನ್ಬೇಡ ಅಂತ ಹೇಳ್ತೀನಿ. ಇಲ್ಲಮ್ಮ ಒಂದೇ ಇಸ್ಕೊಂಡ್ ತಿಂತೀನಮ್ಮ ಅಂತ ಹೇಳ್ತಾಳ ರೀ. ಆದ್ರೆ ನಮ್ ಕಾರಣ ಸುಳ್ಳು ಹೇಳಲ್ಲ ರೀ, ಕಷ್ಟ ಆದ್ರೂ ನಿಜಾನೇ ಹೇಳ್ತಾಳ. ಹಂಗ ಹೇಳ್ದಾಗ ನಾನು ಹೊಡಿಯೋದಿಲ್ಲ ರೀ. ಯಾಕಂದ್ರೆ ಹೊಡ್ದಿನಂದ್ರೆ ಇನ್ನೊಂದ್ ದಿವಸ ಹೇಳೋದೇ ಇಲ್ಲ, ಹೊಡೆಯೋದಿಲ್ಲ. ಅದೆಲ್ಲ ಮುಗಿದ್ಮೇಲೆ ಚೆನ್ನಾಗಿ ನನ್ ಕಡೆ ನಾನ್ ಮಾತಾಡ್ಸುವಾಗ, ಏನನ್ನ ನಾನ್ ಮಾತು ಕೇಳುವಾಗ ಅವಾಗ ಹೇಳ್ತೀನಿ ರೀ, ತಿನ್ಬೇಡಮ್ಮ ಇಸ್ಕೋಬೇಡ ಅಂತ. ಅಷ್ಟೇ ಹೊರತಾಗಿ ತಾನು ಹೇಳ್ದಾಗ ಹೊಡ್ದಿನಂದ್ರೆ ಇನ್ನೊಂದ್ ದಿವಸ ಸುಳ್ಳು ಹೇಳ್ಬಿಡ್ತಾಳ ಅಂತ ಭಯ ನನಗೆ. ಹೇಳ್ತಾಳ, ಅದಕ್ಕೆ ನಾನು ಹೊಡಿಯೋದಿಲ್ಲ, ಬೈಯೋದಿಲ್ಲ. ಇನ್ನ ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ, ನಾನು ಇನ್ನ ಹೋಗಿದ್ದೀನಿ, ಇನ್ನ ಬಂದೇ ಇಲ್ಲ. ಇನ್ನ ಅವರೇ ಎದ್ದು ಮುದ್ದೆ ಉಂಡಾದ್ಮೇಲೆ ಸ್ವಲ್ಪ ಅನ್ನ ಹಾಕೊಂಡು ಉಣ್ತಾ ಇದ್ದಾರೆ ರೀ. ಹೆಣ್ಮಕ್ಳು ಇಲ್ಲ ಅಂದ್ರೆ ಗಂಡ್ ಮಕ್ಳು ಎಲ್ಲಾ ಮಾಡ್ಕೊಂತಾರಪ್ಪ. ಹೆಣ್ಮಕ್ಳು ಇದಾರೆ ಅಂದ್ರೆ ಅವ್ರಿಗೆ ಒಂದ್ ಹೆಜ್ಜೆ ಮುಂದೆ ಇಡಕ್ಕೂ 1000 ಸಲ ಆಲೋಚನೆ ಮಾಡ್ತಾರ, ಮಾಡ್ಕೋಬೇಕಾ ಬೇಡ ಅಂತ. ನಾವ್ ಇಲ್ಲ ಅಂತಂದ್ರೆ ರೀ ಆಟೋಮೆಟಿಕ್ ಆಗಿ ಅವ್ರ ಕೆಲ್ಸಗಳು ಅವ್ರು ಮಾಡ್ಕೊಂತಾರ. ಹೌದಿಲ್ಲ ರೀ? ನಮ್ಮ ಯಜಮಾನ್ರು ಅನ್ನ ಬೇಳೆ ಪ್ಲೇಟಲ್ಲಿ ಹಾಕೊಂಡು ಊಟಕ್ಕೆ ಕುಂತಿದ್ದಾರೆ, ಆದ್ರೆ ಅದಕ್ಕೆ ಸ್ನಾಕ್ಸ್ ತಗೊಂಡಿಲ್ಲ. ಅದಕ್ಕೆ ನಾನು ಬಂದೀನಿ ಅವಾಗೆ ಮನೆಗೆ. ನನಗೆ ಸಂಡಿಗೆ ಹಾಕೊಡು ಅನ್ನಕ್ಕಿಲ್ಲ, ಮತ್ತೆ ಸಂಡಿಗೆ ಹಾಕಿ ಕೊಟ್ಟಿದ್ದೀನಿ ರೀ. ನಮ್ಮ ಯಜಮಾನ್ ಇನ್ನ ನನ್ನ ಸರಿಗೆ ಊಟಕ್ಕೆ ಕುತ್ಕೊಂಡ್ಬಿಡಿ, ಇನ್ನೇನು ಆಮೇಲೆ ಮಾಡ್ತೀವಿ, ಫಸ್ಟ್ ಉಣ ಅನ್ನಕ್ಕಿಲ್ಲ. ಇನ್ನ ನಾನ್ ಚಹಾ ಊಟಕ್ಕೆ ಹಾಕೊಂಡು ಕುತ್ಕೊಂಡಿದ್ದೀನಿ ರೀ. ಇನ್ನ ನಾನು ಏನೇನ್ ಸ್ಪೆಷಲ್ ಊಟ ಮಾಡ್ತೀನಿ ಅಂದ್ರೆ ರೀ, ಒಂದ್ ಸೈಡ್ ಮೊಟ್ಟೆ ಪಲ್ಲೆ, ಇನ್ನೊಂದ್ ಸೈಡ್ ಏನದು ಕೆಂಪು ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಹಾಕಿ ಚಟ್ನಿ ಮಾಡ್ತಾರಲ್ರಿ ಅದು ಒಂದು, ಇನ್ನೊಂದ್ ಸೈಡ್ ಬೇಳೆ ರೀ. ಇವೆಲ್ಲ ಹಾಕೊಂಡು ಉಣ್ತಿದೀನಿ. ನಮ್ಮ ಯಜಮಾನ್ರು ಅನ್ನ ಬೇಳೆ ಮತ್ತೆ ಫಸ್ಟ್ ಉಂಡಿದ್ದು ಮೊಟ್ಟೆ ಸಾರು ಮತ್ತೆ ಇದಪ್ಪ ಏನದು ಮುದ್ದೆ, ಇವೆರಡು ಉಂಡಿದ್ದಾರೆ. ನಾನ್ ಯಾಕೆ ಇವೆಲ್ಲ ವೆರೈಟೀಸ್ ಅಂದ್ರೆ ಇವೆಲ್ಲ ರಾತ್ರಿವು, ಅದಕ್ಕೆ ನಾನು ಉಣ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಮುದ್ದೆ ಸಾರು ಹಾಕೊಟ್ಟಿದ್ರಿ, ಮೊಟ್ಟೆ ಪಲ್ಯದ ಸಾರಲ್ಲ. ನಾನು ಉಣ್ತಿದೀನಿ. ಚಟ್ನಿ ನಿನ್ನೆ ಬೆಳಿಗ್ಗೆದು ರೀ.
ಮೊಟ್ಟೆ ಪಲ್ಯ ನಿನ್ನೆ ರಾತ್ರಿ ಇದ್ರಿ, ಬೇಳೆ ಇವತ್ತು ಬೆಳಿಗ್ಗೆ ಇದ್ರಿ, ಅನ್ನ ಬಂದ್ಬಿಟ್ಟು ನಿನ್ನೆ ರಾತ್ರಿ ಇದ್ರಿ. ಏನ್ ಮಾಡ್ಬೇಕು, ಅದು ಉಳಿತು ವೇಸ್ಟ್ ಆಯ್ತಂದ್ರೆ ಇನ್ನು ಅಷ್ಟೇ ನಮ್ದು ಕತೆ. ಹೌದಿಲ್ಲ ರೀ? ಅದ್ರ ಬಗ್ಗೆನೇ ಅದು ಬಿಸಾಕವರಿ, ಅದೇ ಆಲೋಚನೆ. ಅಕ್ಕಿ ಖಾಲಿ ಆಗುವಾಗ ಅನಿಸ್ತತೆ ಈ ಸರಿ ಎಷ್ಟೇ ಅನ್ನ ಉಳಿದ್ರು ಚೆಲ್ಲಬಾರ್ದು, ತಿನ್ಲೇಬೇಕು, ಉಣ್ಲೇಬೇಕು ಅಂತ ಅನಿಸ್ತತೆ. ಯಾವಾಗ ಅಂದ್ರೆ ಅಕ್ಕಿ ಖಾಲಿ ಆಗುವಾಗ. ಅಕ್ಕಿ ಇದ್ದಾಗ ಇದ್ರೆ ಇರ್ಲಿ ಬಿಡು, ಅಕ್ಕಿ ಇದಾವಲ್ಲ ಅಂತ ಅನ್ಸುತ್ತ. ಊಟ ಮುಗಿಯಾಕಿಲ್ಲ ರೀ, ನಾನು ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟು ನೆಕ್ಸ್ಟ್ ನಾನು ಬೆಣ್ಣೆ ತೆಗಿಯಕ್ಕೆ ಕುತ್ಕೊಂತಾ ಇದ್ದೀನಿ. ಮನೆಯಲ್ಲಿ ನಾನು ಬೆಣ್ಣೆ ಮಾಡ್ತೀನಿ. ಫಸ್ಟಿಗೆ ನಾವು ಪ್ಯಾಕೆಟ್ ಹಾಲೇ ತಂದ್ಕೊಂತ ಇದ್ವಿ, ಆದ್ರೆ ಬೆಣ್ಣೆ ತೆಗಿಯೋ ಸಲುವಾಗಿ, ತುಪ್ಪದ ಸಲುವಾಗಿ ನಾವು ಮನೆ ಕಡೆನೆ ಹಾಲು ಹಾಕ್ಸ್ಕೊಂತ ಇದೀವಿ. ಅವಾಗಿಂದ ಇದೇ ಹಾಲಿಗೆ ರೂಢಿ ಆಗಿದ್ವಿ, ಅದಕ್ಕೆ ಪ್ಯಾಕೆಟ್ ಅಲ್ಲಿ ಒಂಥರ ಅನ್ಸುತ್ತೆ ನನಗೆ ಟೇಸ್ಟ್ ಅಲ್ಲಿ. ಇನ್ನ ಬೆಣ್ಣೆ ತೆಗಿತಾ ಇದೀನಿ. ಎಷ್ಟು ದಿನ ಆಯ್ತು, ಒಂದ್ 5-6 ದಿನ ಆಯ್ತು ನಾನು ಈ ಬೆಣ್ಣೆದು ಇದು ಕೆನೆದು ಡಬ್ಬೆ ಹೊರಗಡೆ ತೆಗ್ದು. ಇವತ್ತು ಸ್ವಲ್ಪ ಅದಕ್ಕೆ ಮುಹೂರ್ತ ಬಂದಿದೆ, ಅದಕ್ಕೆ ಇವತ್ತು ಮಾಡ್ತಾ ಇದೀನಿ. ಬೆಣ್ಣೆ ತೆಗೆದು ಹೀಗೆ ತುಪ್ಪ ಮಾಡಿ ಬಿಡೋಣ ಅಂತ. ಪ್ರತಿದಿನ ಅದಕ್ಕೆ ಕಂಡಂಗಿಲ್ಲ ನಮ್ಮ ಯಜಮಾನ್ರು ಏನು ಹೊರಗಡೆ ಇಟ್ಟಿಯಲ್ಲ ಅಂತ ಕೇಳ್ತಾನೆ ಇರ್ತಾರ. ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಇರೋ ಸಲುವಾಗಿ ಮಾಡ್ಬಿಡೋಣ ಅಂತೇಳಿ ತುಪ್ಪ ಮಾಡ್ತಾ ಇದೀನಿ. ನಮ್ಮ ಮನೆಯಲ್ಲಿ ಬೆಣ್ಣೆ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಈಸಿ ಆಗಿರಿ. ನಾವು ಯಾವ ಪಾತ್ರೆಯಲ್ಲಿ ತುಪ್ಪ ತೆಗಿಬೇಕು ಅನ್ಕೊಂತೀವಿ ಅದೇ ಪಾತ್ರೆಯಲ್ಲಿ ನಾನು ಬೆಣ್ಣೆ ತೆಗಿಯಕ್ಕೆ ಯೂಸ್ ಮಾಡ್ಕೊಂತೀನಿ. ಇಲ್ಲ ನಾವು ಬೇರೆ ಪಾತ್ರೆಯಲ್ಲಿ ಮಾಡಿ ಬೆಣ್ಣೆ ಇನ್ನೊಂದು ಪಾತ್ರೆಯಲ್ಲಿ ಮಾಡಿವಿ ಅಂತಂದ್ರೆ ಅಲ್ಲೇ ಸ್ವಲ್ಪ ಬೆಣ್ಣೆ ವೇಸ್ಟ್ ಆಗ್ಬಿಡುತ್ತಾ. ಅದಕ್ಕೆ ನಾವು ಫಸ್ಟ್ ಯಾವ ಪಾತ್ರೆ ಯೂಸ್ ಮಾಡ್ಕೊಂತೀವಿ ಬೆಣ್ಣೆ ತುಪ್ಪ ಮಾಡೋಕೆ ಅದನ್ನೇ ನಾನು ಯೂಸ್ ಮಾಡ್ಕೊಂತ ಇದೀನಿ. ನೀವು ಸಹ ಹಂಗೆ ಮಾಡ್ರಿ, ಬೆಣ್ಣೆ ಸ್ವಲ್ಪ ಉಳಿಯುತ್ತ. ಇನ್ನ ಎಲ್ಲರೂ ಮಿಕ್ಸಿಗೆ ಹಾಕ್ತಾರ, ಮಿಕ್ಸಿಗೆ ಹಾಕೋದು ಈಸಿನೇ ಅಂತ ಹೇಳ್ತಾರ, ಆದ್ರೆ ಮಿಕ್ಸಿ ಕ್ಲೀನ್ ಮಾಡ್ಬೇಕಂದ್ರೆ ಅಲ್ಲಿ ಬರ್ತಾ ಸಮಸ್ಯೆ. ಮಿಕ್ಸಿಗೆಲ್ಲ ಅಂಟ್ಕೊಂಡ್ಬಿಡುತ್ತಪ್ಪ, ಅದು ಹೆಂಗ್ ತೆಗಿತಾರೇನೋ ನನಗೆ ಗೊತ್ತಿಲ್ಲ. ಈಸಿ ಮಿಕ್ಸಿಯಲ್ಲಿ ತೆಗಿಯೋದೇ 2 ನಿಮಿಷ 3 ನಿಮಿಷ ಅಂತ ಹೇಳ್ತಾರ. ಇನ್ನು ನನಗೆ ಮಿಕ್ಸಿಯಲ್ಲಿ ತೆಗಿಯೋದೇ ಕಷ್ಟ. ಇಲ್ಲಿ ತೋರಿಸಿದನಲ್ರಿ, ಇದು ಸಹ ಹಾಲಿನ ಕೆನೆನೆ, ಹೊರಗಡೆ ಇಟ್ರ ಸಲುವಾಗಿ ಅದ್ರ ಮೇಲೆ ಬೂಜು ಬಂದು ಬ್ಯಾಕ್ಟೀರಿಯಾಸ್ ಎಲ್ಲ ತುಂಬ್ಕೊಂಡು ಫಂಗಸ್ ಆಗ್ಬಿಟ್ಟಿದೆ. ಅದು ಏನ್ ಮಾಡಿದ್ವಿ ವೇಸ್ಟ್, ಅದು ಚೆಲ್ಲಬೇಕು. ಕೆಳಗಡೆ ಚೆನ್ನಾಗಿದೆ ಅದನ್ನು ಬೇಡ ಬಿಡಪ್ಪ, ಇದಕ್ಕ ಕೇಳಿ ರೋಗ ತಂದ್ಕೊಂಡಾಗ ಆಗುತ್ತೆ ಅಂತೇಳಿ ನಾವು ಖುಷಿಯಾಗಿಟ್ಟಿದ್ರಿ. ಒಂದ್ ಸೈಡ್ ತುಪ್ಪ ಮಾಡ್ತಾ ಇದೀನಿ, ಇನ್ನೊಂದ್ ಸೈಡ್ ಮೊಟ್ಟೆ ಕುಚ್ಚಿದ್ದೀರಿ. ತುಪ್ಪದಾಗ ಈಗ ಲಾಸ್ಟಿಗೆ ಸ್ವಲ್ಪ ಅರಿಶಿನ, 2 ಹಳ್ಳಷ್ಟು ಉಪ್ಪು, 4-5 ಹಳ್ಳಷ್ಟು ಸಕ್ಕರೆ ಹಾಕ್ತಾ ಇದೀನಿ. ಯಾಕೆ ಉಪ್ಪು ಹಾಕಿದ್ರೆ ಎದಕ್ಕೆ ಉಪ್ಪು ಹಾಕ್ತಿದೀನಿ ಅಂದ್ರೆ ಅದು ತುಪ್ಪ ಇದು ಉದುರಾಗಿ ಬರುತ್ತಾ, ಅದಕ್ಕೆ ಹಾಕ್ತೀನಿ ನಾನು. ಸಕ್ಕರೆ ಸಾರಿ ಅವೆರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವೆರಡು ಹಾಕ್ತೀನಿ. ಚೆನ್ನಾಗಿ ಬರುತ್ತೆ ತುಪ್ಪ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ರಿ. ಇನ್ನು ಲಾಸ್ಟಿಗೆ ಎಲೆ ಹಾಕ್ತಾ ಇದೀನಿ. ಗಿಡದ ಕಿತ್ಕೊಂಡ್ಬಂದು ಎಲೆ ಹಾಕ್ತಿದೀನಿ. ನಾನು 2 ಎಲೆ ಹಾಕೋಣ ಅಂತ ಅನ್ಕೊಂಡೆ, ಆದ್ರೆ ನನ್ನ ಮಗಳು ಇನ್ನೊಂದು ಎಲೆ ಹಾಕಮ್ಮ ಅಂತ ತಂದು ಚಿಕ್ಕಂದು ಒಂದು ಎಲೆ ಇದೆ, ಆ ಚಿಕ್ಕ ಎಲೆನೂ ಇದ್ರಲ್ಲಿ ಹಾಕ್ತಾ ಇದೀನಿ. ಎಲೆ ಯಾಕೆ ಹಾಕ್ತಾರೆ ತುಪ್ಪದಲ್ಲಿ ಅಂತಂದ್ರೆ, ಒಂದು ಎಲೆನೂ ಡೀಪ್ ಫ್ರೈ ಆಗುತ್ತಾ, ಇನ್ನೊಂದು ತುಪ್ಪದಾಗ ಏನನ್ನ ಕೆಟ್ಟ ವಾಸನೆ ತರ ಇದ್ದಿದ್ರೆ ಅದೆಲ್ಲ ಹೀರ್ಕೊಂಡು ಎಲ್ಲ ಎಲೆ ವಾಸನೆನೆ ತುಪ್ಪ ಬರ್ಲಿ ಅಂತೇಳಿ ಎಲೆ ಹಾಕ್ತಾರೆ ರೀ ತುಪ್ಪದಲ್ಲಿ. ಹೆಂಗೈತಮ್ಮ, ಹೆಂಗೈತೆ? ಅಬ್ಬಾ ಸೂಪರ್ ಐತಾ? ಹೋಗ ಅವು ಕೊಟ್ಬಾ. ಮಗಳು ಎಲೆ ಕೊಟ್ರೆ ತಿಂತಾಳ ಇಲ್ಲ ಅಂತೇಳಿ ಎಲೆ ಕೊಟ್ಟಿದ್ದೀನಿ. ಚೆನ್ನಾಗಿ ತಿಂದ್ಬಿಟ್ಟಿದ್ದಾಳೆ, ಇಷ್ಟ ಆಗಿದೆ ಅಂತ. ಇನ್ನ ಹಾಲು ತಗೊಂಡೋಗಿ ಅತ್ತೆ ಕೊಡಕ್ ಹೋಗಿದ್ದಾಳೆ. ಇನ್ನ ತಂಗಿ ಬಂದ್ರಿ, ತಾನು ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನ ನಾನ್ ರೆಡಿಯಾಗಿ ಇನ್ನ ಕೆಲ್ಸಕ್ಕೆ ಹೊರಡುವಾಗ ಕಾಫಿ ಕೊಟ್ಟಿದ್ದಾಳೆ. ಇನ್ನ ಬೇಡ ಅನ್ಲಾರ ಕುತ್ಕೊಂಡು ಕುಡಿತಾ ಇದೀನ್ರಿ. ಇನ್ನ ಅದು ಮುಗಿಯಾಕಿಲ್ಲ ರೀ, ನಾನು ಕೆಲ್ಸಕ್ಕೆ ಹೊರಡ್ಬೇಕು. ಹೌದಿಲ್ಲ, ಎಷ್ಟೊತ್ತಾದ್ರೂ ಕೆಲ್ಸಕ್ಕೆ ಹೋಗ್ಲೇಬೇಕು. ಇನ್ನ ಪ್ರೇಯರ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದೀನಿ. ಇನ್ನ ನಾನು ಪ್ರೇಯರ್ ಕುತ್ಕೊಂಡಿದ್ರಿ, ನನ್ನ ಸಣ್ಣ ಮಗಳು ಅಳ್ತಾ ಇದ್ದಾಳೆ, ಅಮ್ಮ ನನಗೆ ಎಲೆ ಕೊಡಮ್ಮ, ಎಲೆ ಕೊಡು ಅಂತ. ಎಲೆ ಎಲ್ಲ EMA ಖಾಲಿ ಮಾಡ್ಬಿಟ್ರೆ ಹೆಂಗ, ನಮ್ಮ ಯಜಮಾನ್ರು ದೊಡ್ಡ ಮಗಳು ತಿನ್ಲಿ ಅಂತ ನಂದು. ನನಗೆ ಇವ್ರು 3 ತಿನ್ಬೇಕು, ಏನೇ ಆಗ್ಲಿ ಇವ್ರು 3 ತಿಂದ್ರೆ ನನಗೆ ಖುಷಿ. ಅದಕ್ಕೆ ತಿನ್ಲಿ ಅಂತ ನಾನು ಹೇಳ್ತಿದ್ದೀನಿ. ಅಪ್ಪಾಜಿ ಬರ್ಲಿ, ಅಕ್ಕ ನೀನು ಅಪ್ಪಾಜಿ ಕುತ್ಕೊಂಡು ತಿನ್ರಿ ಅಂತ ಹೇಳಿನಿ. ಇಲ್ಲಮ್ಮ ನನಗೆ ಇವಾಗೇ ಬೇಕಂತ ಹೇಳ್ತಿದ್ದಾಳೆ. ಇನ್ನ ಪ್ರೇಯರ್ ಮಾಡಿ ಆದ್ಮೇಲೆ ತನ್ನ ರಮಿಸಿ ಇನ್ನ ಆಮೇಲೆ ಮತ್ತೆ ಅದೇ ಕೇಳ್ತಾಳ ರೀ, ಕೊಡ್ರಿ ಅಂತ.
ಇನ್ನು ಲಾಸ್ಟಿಗೆ ಕೊಡೋವರೆಗೆ ಬಿಟ್ಟಿಲ್ಲ. ಇನ್ನು ಎಲೆ ಕೊಟ್ಟಿದ್ದೀನಿ ರೀ. ನಾನು ವಾಯ್ಸ್ ಕೊಡುವಾಗ ಏನನ್ನ ಬೇರೆ ಕಡೆಯಿಂದ ಡಿಸ್ಟರ್ಬೆನ್ಸ್ ಆದರೆ ನನ್ನ ವಿಡಿಯೋದಲ್ಲಿ ಕ್ಷಮಿಸ್ರಿ. ಯಾಕೆಂದರೆ ಮನೆಯಲ್ಲಿ ಈಗ ವಾಯ್ಸ್ ಕೊಡುವಾಗ ಎಲ್ಲರೂ ಹೊರಗಡೆ ಆಡ್ತಾ ಇದ್ದಾರೆ ಮಕ್ಕಳು. ಇನ್ನು ಯಾರಿಗೆ ಏನು ಹೇಳಕ್ಕೆ ಬರೋದಿಲ್ಲ, ಹೌದಿಲ್ಲ. ಇನ್ನು ಬೆಳಿಗ್ಗೆ ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೀವಿ ಸೃಷ್ಟಿಗೆ ಅಂತಾನೆ. ಸೃಷ್ಟಿ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾಳೆ. ಸರಿ ರೀ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹೌದ್ರಿ, ಮರೆಯದೆ ನನ್ನ ವಿಡಿಯೋ ಹೇಗಿದೆ ಅಂತ ಹೇಳ್ರಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ರೀ. ಬಾಯ್ ರೀ.